ಓಕೆ ಫ್ರೆಂಡ್ಸ್, ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ಅನ್ಕೋತೀನಿ. ಇವತ್ತು ನಾನು ವಿಡಿಯೋಸ್ ವ್ಲಾಗ್ ಏನು ಮಾಡ್ತಾ ಇಲ್ಲ. ನಮ್ಮ ಅಮ್ಮಂದು ಸ್ಯಾರಿ ಕಲೆಕ್ಷನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಹಂಗಾಗಿ ಸ್ಯಾರಿ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ನೋಡಿ, ಇದೊಂದು ಸೀರೆ. ಇದು ಯಾವಾಗ ತಗೊಂಡಿದ್ದಮ್ಮ? ಇದು ಮೋಸ್ಟ್ಲಿ ಮನೆ ಕಟ್ಟುವಾಗ ತಗೊಂಡಿದ್ದೇನಲ್ಲೇ ನಮ್ಮ ಮನೆ ಕಟ್ಟಾಗ. ಅದನ್ನೇ ಹೇಳು, ಜೋರಾಗಿ ಹೇಳು. ನನ್ ಮದ್ವೆದು ಅಂತ ಹೇಳು. ನನ್ ಮದ್ವೆದ? ನನಗೆ ಮರ್ತೋಗೈತೆ ಫ್ರೆಂಡ್ಸ್, ಸಾರಿ. ಇದು ನನ್ ಮದ್ವೆಲೆ ತಗೊಂಡಿರೋದು. ಇದು ಫ್ಯಾನ್ಸಿ ಸ್ಯಾರಿ. ಇದು ಬಾರ್ಡರ್ ಎಲ್ಲ ತುಂಬಾ ಚೆನ್ನಾಗಿದೆ. ಆವಾಗ್ಲೇ ಮಕ್ಕ ಧೈರ್ಯ ಮಾಡಿ ಬಿಚ್ಚಿ ತೋರಿಸ್ತಾ ಇದ್ದಾಳೆ. ನಾನು ಮಡ್ಸೋರು ಯಾರು ಅನ್ನೋ ಸೆಂಟ್ರ್ ತೋರಿಸ್ತಿರ್ಲಿಲ್ಲ. ಇದು ನನ್ನ ಮದುವೆ ಟೈಮಲ್ಲೇ ತಗೊಂಡಿದ್ದು. ಮೋಸ್ಟ್ಲಿ 1800-2000 ಇರಬೇಕು ಫ್ರೆಂಡ್ಸ್. ಇದು ಅವಾಗಲೇ ಫ್ಯಾನ್ಸಿ ಸ್ಯಾರಿ. ಈಗ ಆಲ್ರೆಡಿ 10 ವರ್ಷ ಆಗೇ ಹೋಯ್ತು ಈ ಸ್ಯಾರಿ ತಗೊಂಡು. ಇದು ಪಲ್ಲು ಫ್ರೆಂಡ್, ನೋಡಿ ಈ ತರ ಚೆನ್ನಾಗಿ ಬಂದಿದೆ. ಉಟ್ರೆ ಲುಕ್ ಕಾಣುತ್ತೆ. ಹಾಗೆ ಇವು ಕೂಡ ಬಾರ್ಡರ್ ಸ್ಯಾರಿಗಳೇ. ಈಗ ಆಗಿನ ಕಾಲದಲ್ಲಿ ಅಂದ್ರೆ ಸುಮಾರು ಬರಲ್ಲ. ನೋಡಿ ಫ್ರೆಂಡ್, ಇದು ನಮ್ಮ ತಮ್ಮನ ಮದ್ವೆಲಿ ತೆಗೆದುಕೊಟ್ಟಿದ್ದ ಸ್ಯಾರಿ. ಅವರು ಮೆಮೊರಿಬಲ್ ಆಗಿ ಇಟ್ಕೊಂಡಿದ್ದಾರೆ. ಅವಾಗಿನ ಇದ್ರಲ್ಲಿ ಇದೆ ಎಂತದ್ದು, ಅಪೂರ್ವ ಸಿಲ್ಕ್ ಅಂತ ಬಂದಿತ್ತು ನೋಡಿ, ಆ ಸ್ಯಾರಿ. ನನ್ಗೆ ಸೀರೆ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ಹಂಗಾಗಿ ನಮ್ಮ ಅಕ್ಕ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ, ತಪ್ಪಾಗಿ ತಿಳ್ಕೊಬೇಡಿ. ಇದು ಅಮ್ಮನ ಹತ್ರ ತುಂಬಾ ಸೀರೆಗಳೆಲ್ಲ ಇದೆ, ಆದ್ರೆ ಅವರು ಯೂಸ್ ಮಾಡೋದು ಕಡಿಮೆ. ಅಂದ್ರೆ ಎಲ್ಲೂ ಹೋಗಲ್ಲ. ಇದು ತಮ್ಮನ್ ಮದ್ವೆ ಸೀರೆ ಅಂತ ಹೋದ್ರು ಕೂಡ ಅವರು ಹುಟ್ಟಿದವನೇ ಉಟ್ಕೊಂಡು ಹೋಯ್ತಾರೆ ಹೊರ್ತು ಹೊಸ ತೆಗ್ದಿಟ್ಟಿರೋ ಮಾತ್ರ ತೆಗಿಯಲ್ಲ. ಮೆಮೊರಿಬಲ್ ಆಗಿ ಇಟ್ಕೊಂಡಿದ್ದಾರೆ ಅವರು ಸೀರೆಗಳನ್ನ. ಇದು ಡಿಸ್ಟರ್ಬ್ ಮಾಡ್ಬೇಡ, ಹೋಗ. ಇದ್ಯಾವಾಗ ತಗೊಂಡಿದ್ದೀರ? ಅವರ ಮದ್ವೆ, ಅಕ್ಕನ ಮದ್ವೆ. ಇದು ನನ್ನ ಅಕ್ಕನ ಮದ್ವೆಲಿ ತಗೊಂಡಿರೋದು. ಇದು ಕೂಡ ಬಾರ್ಡರ್ ಸ್ಯಾರಿನೇ. ಇದು ನನ್ ಮದ್ವೆಲಿ ನಮ್ಮ ಅತ್ತೆ ಅವರು ತೆಗ್ದಿದ್ದ ಸೀರೆ. ಅವಾಗೆಲ್ಲ ಟ್ರೆಂಡ್ ಇದ್ದಿದ್ದು. ನಾವೆಲ್ಲ ಅಂತ ರೇಷ್ಮೆ ಸೀರೆಗಳಿಗೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡೋದಿಲ್ಲ. ಯಾಕಂದ್ರೆ ಬಟ್ಟೆ ಮೇಲೆ ಹಾಕಿದ್ದು ಸುಮ್ನೆ ವೇಸ್ಟ್. ಈಗ 1 ಟೈಮ್ ಇನ್ವೆಸ್ಟ್ ಮಾಡಿದ್ರೆ 1000 ರೂಪಾಯಿ ಉಡೋದೇ 1 ಟೈಮ್ 2 ಟೈಮ್ ಉಡ್ತೀವಿ. ನಾನ್ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೆ. ಅವಳು ನನ್ನ ಮೈಂಡಲ್ಲೇ ಹೇಳ್ತಿದ್ದಾಳೆ, 30,000-40,000 ತಗೊಂಡು ಒಂದ್ ಸೀರೆ ತಗೊಂಡು ಅದನ್ನ ಅಲ್ಲೇ ಇಟ್ಟು ಅದೇನಾದ್ರು ಕರೆ ಆದ್ರೆ ಸುಮ್ನೆ ಎಸಿಬೇಕು, ಇಲ್ಲ ಏಂತಕ್ಕಾದ್ರೂ ಯೂಸ್ ಮಾಡ್ಬೇಕು. ಅದ್ರ ಬದಲು 30,000ಕ್ಕೆ 10 ಸೀರೆನಾದ್ರು ತಗೊಂಡ್ರೆ 10 ಸಲ ಉಡ್ಬೋದು ಅಂತ ಹೇಳಿದ್ನಲ್ಲ. ಸೊ ಆ ತರ ಸೀರೆ ಇಲ್ಲ ಒಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಂದು ಟೈಮಿಗೆ ಹೆಲ್ಪ್ ಆಗುತ್ತೆ. ಈಗ ಸೀರೆಗಳಂದ್ರೆ ಏನ್ ಯೂಸ್ ಆಗಲ್ಲ. ಇನ್ನೊಂದ್ ಏನಂದ್ರೆ, ಇದು ನಮ್ಮ ಅಮ್ಮನ ಸ್ಯಾರಿ. ಇದು ನನ್ನ ಎಂಗೇಜ್ಮೆಂಟ್ ಅಲ್ಲಿ ನಾನು ವೇರ್ ಮಾಡಿದ್ದೆ. ಆಕ್ಚುಲಿ ನಾನು ನಿಮಗೆ ಆಲ್ಬಮ್ ವಿಡಿಯೋ ಹಾಕ್ದಾಗ ಈ ಸ್ಯಾರಿ ಉಟ್ಕೊಂಡಿದ್ಲು ಅವಳದು ಒಂದು ಎಂಗೇಜ್ಮೆಂಟ್ ಫೋಟೋ ಹಾಕಿದೆ ನೋಡಿ. ನೀವು ನೋಡಿಲ್ಲ ಅಂದ್ರೆ ಒಮ್ಮೆ ಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿ. ತುಂಬಾ ಇಷ್ಟ ಈ ಸ್ಯಾರಿ ಆಗಿ ಉಟ್ಕೊಂಡಿದ್ದೆ. ನಾನ್ ಬೇರೆದ್ ಬೇಡ ಅಂತೇಳಿ ಇದೇ ಹಾಕೊಂಡಿದ್ದು. ಇದು ನಮ್ಮ ಮೈದನ್ ಮದ್ವೆಲಿ ನಮ್ಮ ಅತ್ತೆ ಮನೆಯವ್ರು ತೆಗ್ದಿದ್ದು ನಮ್ಮ ಅಮ್ಮಂಗ್ ಸ್ಯಾರಿ. ಇದು ಕೂಡ ಚೆನ್ನಾಗಿದೆ ಸ್ಯಾರಿ. ತುಂಬಾ ಉಟ್ಕೊಂಡ್ರೆ ತುಂಬಾನೇ ಶೈನಿಂಗ್ ಆಗಿ ಕಾಣಿಸುತ್ತೆ. ಸೂಪರ್ ಆಗಿದೆ ಸ್ಯಾರಿ. ಇದು ಕೂಡ ನೋಡಿ, ಇದು ಇತ್ತೀಚೆಗೆ ಅಂದ್ರೆ ಈಗ ಒಂದು 10 ವರ್ಷದ ಮುಂಚೆ ಬಂದಿದ್ದ ಟ್ರೆಂಡಿಂಗ್ ಸ್ಯಾರಿಗಳಿವೆಲ್ಲ. ನೋಡಿ, ಪಲ್ಲು ಈ ತರ ಬಂದಿದೆ. ಮತ್ತೆ ಮೇಲ್ಗಡೆ ಸ್ಮಾಲ್ ಬಾರ್ಡ್ರು, ಕೆಳಗೆ ಬಿಗ್ ಬಾರ್ಡ್ರು ಬಂದಿ ಡಬಲ್ ಪಿಕಾಕ್ ಡಿಸೈನ್ ಬಂದಿದೆ. ಬಾರ್ಡರ್ ಅಲ್ಲೇ ಗ್ರೀನ್ ಕಲರ್ ಬಾರ್ಡರ್ ಅಲ್ಲೇ ಗೋಲ್ಡ್ ಕಲರ್ ಪಿಕಾಕ್ ಡಿಸೈನ್ ಬಂದಿದೆ. ಬ್ಲೌಸ್ ನಾರ್ಮಲಿ ನಮ್ಮಂಗ್ ಡಿಸೈನ್ ಏನು ಹೊಲ್ಸಲ್ಲ ಪಾಪ ಅವರು. ಸೊ ಈ ಸ್ಯಾರಿಗೆ ಈ ತರ ಬ್ಲೌಸ್ ಬಂದಿತ್ತು. ಪರ್ಪಲ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಹೊಲ್ಸಿದ್ದಾರೆ ನೋಡಿ, ಈ ರೀತಿ. ಈ ಸೀರೆ ಬಗ್ಗೆ ಮಾತ್ರ ನನ್ಗೆ ಗೊತ್ತು. ಯಾಕೆ ಅಂದ್ರೆ ಇದು ನಾನು ಅಮ್ಮ ಒಟ್ಟಿಗೆ ತಗೊಂಡಿದ್ದು. ನಿಮಗ್ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ನಾನು. ಇದು ಬ್ಲೌಸ್ ಇದು ಡಿಸೈನ್ ನೋಡೇ ನಾನು ಸೀರೆ ತಗೊಂಡೆ ಅನ್ನಲ್ಲ. ಸೇಮ್ ಸ್ಯಾರಿ ಇದು. ಈ ಸ್ಯಾರಿಗೂ ಕೂಡ ಬ್ಲೌಸ್ ನಾನು ತೋರಿಸಿದ್ನಲ್ಲ, ಬ್ಲೌಸ್ ಅದೇ ಸೇಮ್ ಬ್ಲೌಸೇ. ಹಿಂದೆ ಕಡೆ ಎಂಬ್ರಾಯ್ಡ್ರಿ ಡಿಸೈನ್ ಬರುತ್ತೆ. ಇದು ಚೆನ್ನಾಗಿದೆ, ಉಟ್ರೆ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ಬದ್ರ ಕಾಣುತ್ತೆ ಅಂತೇಳಿ ಉಡಲ್ಲ ಅಷ್ಟೇನೆ.
ನಾನೊಂದು ಸ್ಯಾರಿನ ಅಮ್ಮನೋ ತಂಗಿನೂ ಹ್ಮ್ ಅವ್ರ ತಮ್ಮನ ಮಗಳ ಮದ್ವೆಯಲ್ಲಿ ಪರ್ಚೇಸ್ ಮಾಡಿದ್ರು. ನಮ್ಮ ಮಾವನ ಮಗಳ ಮದ್ವೆಲಿ ಅಲ್ಲ, ಹ್ಮ್ ನಮ್ಮ ಮಾವನ ಮಗಳ ಮದ್ವೆಲೆ ತಗೊಂಡಿದ್ದು. ಅವಳಿಗೆ ಅಂತ ಸೀರೆ ತೆಗಿಯಕ್ ಹೋದ್ವಿ, ಇದಿಷ್ಟ ಆಯ್ತು ಅಂತ ಹೇಳಿ ನಾನೊಂದು ಅವ್ರೊಂದು ಕಲರ್ ಚೇಂಜ್ ಅಷ್ಟೇ. ಇನ್ನ ಇದು ಯಾವಾಗ ತೆಗ್ದಿದ್ದು? ಇದು ಹೋಸತಿ ಗೌರಿ ಹಬ್ಬದಲ್ಲಿ ನಮಗ್ ಬಟ್ಟೆ ತೆಗಿಯಕ್ಕೆ ಅಂತ ಹೋದ್ರ, ಅವಾಗ ನನ್ ತಮ್ಮ ಏನ್ ಮಾಡ್ದ, ನೀನು ತಗೊಂಡ್ಬಿಡು ಅವ್ರ ಜೊತೆಗೆ ಅಂತ ಹೇಳಿ ಅದ್ ನನ್ ತಮ್ಮ ಕೊಡ್ಸಿದ್ ಸ್ಯಾರಿ. ಸೇಮ್ ನಾವೆಲ್ಲ ಒಟ್ಟಿಗೆ ಒಂದೇ ತರದೇ ತಗೊಂಡಿದ್ದು, ಕಲರ್ ಚೇಂಜ್ ಅಷ್ಟೇ. ತುಂಬಾ ಚೆನ್ನಾಗ್ ಕಾಣುತ್ತೆ. ಇದು ಕೂಡ ಉಟ್ರೆ ನಾನು ಪಿಂಕ್ ಅಂಡ್ ಗ್ರೀನ್, ರಾಮ ಗ್ರೀನ್ ಮಿಕ್ಸ್, ಬ್ಲೂ ಇದ್ರಲ್ಲಿ ಇದು ಗ್ರೀನ್ ಬ್ಲೂ ಬರುತ್ತೆ. ಬಟ್ ನಾನು ಹುಟ್ಟಿದ್ದೆ ನೋಡಿ ಬಫ್ ಇಂದು, ಮೊನ್ನೆ ಹಾಕಿದ್ನಲ್ಲ ರಿಸೆಪ್ಷನ್ ವಿಡಿಯೋ ಅಂತ ಹೇಳಿ. ಸೊ ಅದೇ ಸೇಮ್ ಬಾಟ್ಲ್ ಗ್ರೀನ್ ಪಿಂಕ್ ಅವಳದು ಸೇಮ್ ಡಿಸೈನೇ, ಬಟ್ ಕಲರ್ ಬೇರೆ ಅಷ್ಟೇನೆ, ಕಾಂಬಿನೇಷನ್ ಬೇರೆ. ಸೀರೆ ಮಾತ್ರ ತುಂಬಾ ಸಾಫ್ಟ್ ಇದೆ, ಹೆಂಗ್ ಉಟ್ರು ನಿಲ್ಲುತ್ತೆ. ನಮ್ಮನೆ ಅವ್ರು ತೆಗ್ದಿದ್ದ. ಇದು ನಮ್ಮ ಅತ್ತೆ ಮನೆಯಲ್ಲಿ ಮನೆ ಓಪನ್ ಇದ್ ಮಾಡಿದ್ರು. ಸೊ ಮನೆ ಕಟ್ಟಿದ್ದಾರೆ, ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತೋರ್ಸಿದ್ನಲ್ಲ ಆ ಮನೇನ. ಅವರು ರೀಸೆಂಟ್ ಆಗಿ ಕಟ್ಟಿದ್ದು, ಇವ್ರು ಕಟ್ಟಾದ್ಮೇಲೆ ಅವ್ರು ಕಟ್ಟಿದ್ದು. ಆವಾಗ ಇದನ್ನ ನಮ್ಮ ಅಮ್ಮಂಗೆ ಗಿಫ್ಟ್ ಆಗಿ ಕೊಟ್ಟಿದ್ರು ಈ ಸ್ಯಾರಿ. ಚೆನ್ನಾಗಿದೆ. ಏನಪ್ಪಾ ಅಂದ್ರೆ ಇದು ಪೂರ್ತಿ ಜುಮ್ಕಿ ಬರುತ್ತೆ, ಕಾಟನ್ ಸ್ಯಾರಿ ಅನ್ಸುತ್ತೆ. ಕಾಟನ್ ವಿತ್ ಸಿಲ್ಕ್ ಮಿಕ್ಸ್. ಇದು ಪಲ್ಲು ಸೆರಗು ಈ ತರ ಬರುತ್ತೆ. ಪೂರ್ತಿ ಸ್ಯಾರಿ ಪೂರ್ತಿ ಜುಮ್ಕಾ ಡಿಸೈನ್ ಬರುತ್ತೆ, ಗೋಲ್ಡ್ ಕಲರ್ ಜುಮ್ಕಾ ಡಿಸೈನ್, ಬಾರ್ಡ್ರು ಗೋಲ್ಡ್ ಮಿಕ್ಸ್. ಈ ತರ ಕುಚ್ಚುನು ಹಾಕಿ ಕೊಟ್ಟಿದ್ದಾರೆ, ರೆಡಿ ಕುಚ್ಚಿದೆ ಇದ್ರಲ್ಲಿ. ಇನ್ ಪೂರ್ತಿ ಜುಮ್ಕನೆ, ಸ್ಯಾರಿ ತುಂಬಾ ಪೂರ್ತಿ ಜುಮ್ಕನೆ ಇರೋದು ನೋಡಿ. ನಮ್ಮಮ್ಮ ಗೋಲ್ಡ್ ಕಾಣುತ್ತೆ. ದೀಪಾವಳಿ ಹಬ್ಬ. ಇನ್ನು ಇದು ಆಚೆ ವರ್ಷ ದೀಪಾವಳಿ ಲಕ್ಷ್ಮೀ ಪೂಜೆ ಮಾಡಿದ್ವಲ್ಲ, ಸೊ ಅವಾಗ ಅಮ್ಮಂಗೊಂದು ಅಕ್ಕಂಗೊಂದು ಅಂತ ಹೇಳಿ ಸೇಮ್ ಡಿಸೈನ್, ಬಟ್ ಕಲರ್ ಮಾತ್ರ ಚೇಂಜು. ಇದನ್ನ ಅವ್ರು ಒಂದ್ಸಲಿನೂ ಹುಟ್ಟೇ ಇಲ್ಲೇನಪ್ಪ ಅಲ್ಲ, ಚೆನ್ನಾಗ್ ಕಾಣುತ್ತೆ. ಅವ್ರಿಗೆ ಬೆಳ್ಳಗಿದಾರಲ್ಲ, ಈ ಕಲರ್ ಚೆನ್ನಾಗ್ ಕಾಣುತ್ತೆ ಅಂತ ಹೇಳಿ ತಗೊಂಬಂದಿದೆ. ಇದು ನಾನು ಆಸೆ. ಇದು ಡಿಸೈನು ಫ್ಲವರ್ ಡಿಸೈನೇ ಬರುತ್ತೆ. ಇನ್ನ ಸೆರಗು ಪಿಂಕ್ ಕಲರ್ ಬರುತ್ತಿದ್ದು, ಬ್ಲೌಸು ಪಿಂಕ್ ಬರುತ್ತೆ, ಸೆರಗು ಪಿಂಕ್. ಸೊ ಇದು ಪೂರ್ತಿ ಓವರ್ ಆಲ್ ಸೀರೆ ಬಂದು ಎಲ್ಲೋ ಕಲರ್ ಬರುತ್ತೆ, ಎಲ್ಲೋ ಗೋಲ್ಡ್ ಮಿಕ್ಸ್. ಉಟ್ಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗ್ ಕಾಣುತ್ತೆ. ಸಿಲ್ವರ್ ಅಲ್ಲಿ ಬರುತ್ತೆ. ಸಿಲ್ವರ್ ಅಲ್ಲೇ ಬರೋದಿದು, ಬಾರ್ಡರ್ ಎಲ್ಲ ಸಿಲ್ವರ್ ಅಲ್ಲೇ. ಇದು ಈ ಸೀರೆ ಬಂದು ನಮ್ಮ ಅಕ್ಕ ಕೊಡ್ಸಿದ್ದು, ವರಮಹಾಲಕ್ಷ್ಮಿಲಿ ಏನೋ ಅನ್ಕೋತೀನಿ. ಇಲ್ಲ ಸುಮ್ನೆ ಕೊಡ್ಸದ್ಲಂತೆ, ಅವಳೇ ಹೇಳ್ತಾವಳು, ಇಲ್ಲೇ ಇದ್ದಾಳೆ. ಇದು ಸುಮ್ನೆ ಕೊಡ್ಸಿರೋದು. ಏನೋ ಇಷ್ಟ ಆಗಿತ್ತು, ಅವಳು ತಗೊಂಡಿದ್ಲು. ಸೊ ಅಮ್ಮಂಗ್ ಕೊಡ್ಸ್ಬೇಕು ಅಂತ ಅನ್ಕೊಂಡಿದ್ಲಂತೆ, ಸೊ ಕೊಡ್ಸಿದಾಳೆ. ಇದು ಸ್ಯಾರಿ ಪೂರ್ತಿ ಕಮಲ ಡಿಸೈನ್ ಬರುತ್ತೆ, ಗೋಲ್ಡ್ ಕಲರ್ ಕಮಲ ಡಿಸೈನ್. ಇನ್ ಬಾರ್ಡ್ರಿಗೆ ಕಮಲ ಬಂದು ಬಳ್ಳಿ ಟೈಪ್ ಬರುತ್ತೆ, ಗೋಲ್ಡ್ ಬಾರ್ಡ್ರು. ಉಟ್ರೆ ಮಾತ್ರ ತುಂಬಾನೇ ಚೆನ್ನಾಗ್ ಕಾಣುತ್ತೆ ಗೈಸ್. ಇನ್ನ ಸೆರಗ್ ಬಂದು ಕುಚ್ಚು, ರೆಡಿ ಕುಚ್ಚು ಅವರೇ ಕೊಟ್ಟಿದ್ದಾರೆ. ಇನ್ ಸೆರಗು ಈ ರೀತಿ ಬರುತ್ತೆ, ಈ ರೀತಿ ಫುಲ್ ಗೋಲ್ಡ್ ಅಲ್ಲೇ ಬರುತ್ತೆ, ಬಳ್ಳಿ ಬಳ್ಳಿ ಟೈಪು ಈ ರೀತಿ. ಇದು ಬಂದು ನಮ್ಮ ಅಕ್ಕನ ಮೆಮೊರೇಬಲ್. ಏನಪ್ಪಾ ಅಂದ್ರೆ ಆಕ್ಚುಲಿ ನಮ್ಮ ಅಕ್ಕ ಈ ಸೀರೆಗಳ ತಗೊಂಡೇ ಹೋಗಿಲ್ಲ. ಮದ್ವೆ ಎಷ್ಟು ವರ್ಷ ಐತೆ? ದಾರೆ ಸೀರೆ 20 ಇಯರ್ ಕಂಪ್ಲೀಟ್ ಆಗುತ್ತೆ. 20 ವರ್ಷ ಕಂಪ್ಲೀಟ್ ಆದ್ರೂ ಈ ಸೀರೆನ ನಾವ್ ಅಪ್ಪರ ಮನೇಲೆ ಬಿಟ್ಟೋಗೋಳೆ. ದಾರ ಮುಹೂರ್ತದಲ್ಲಿ ಈ ಸ್ಯಾರಿನ ವೇರ್ ಮಾಡಿದ್ದೆ ನಾನು. ನಮ್ಮ ಅಮ್ಮಂಗ್ ಗುಟ್ಕೋ ಅಂದ್ರೆ ಅದು ಬಟ್ಟೆಯಲ್ಲಿ ಸೌದೋಗ್ಬಿಡುತ್ತೋ ಅನ್ನಂಗೆ ನೋಡೋದೇ ಇಲ್ಲ. ಆಗಿನ ಇದ್ರಲ್ಲೆಲ್ಲ ಈ ಸ್ಯಾರಿ ತುಂಬಾ ಚೆನ್ನಾಗಿತ್ತು, ಟ್ರೆಂಡಿಂಗು. ಈ ಸ್ಯಾರಿಗಳೇ ಟ್ರೆಂಡಿಂಗ್ ಅವಾಗ. ಈಗ ಇವು ಹಳೆ ಇದಾಗ್ಬಿಟ್ಟಿದೆ, ಅವಾಗ ಇವೇ ಟ್ರೆಂಡು. ಸೊ ಹಂಗಾಗಿ ಸೇಮ್ ಈ ತರದ್ರಲ್ಲೇ ನೋಡಿ, ಇದು ಒಂದು, ಇದು ಕೂಡ ಒಂದು ಇದ್ರಲ್ಲೇ ಆ ಡಿಸೈನ್ ಅಲ್ಲೇ ಇನ್ನು 2 ಸ್ಯಾರಿ ಇದೆ ಇವಳ ಹತ್ರ. ಆಮೇಲೆ ಇದು ಬಳೆ ಶಾಸ್ತ್ರದಲ್ಲಿ ಹುಟ್ಟಿದ್ವಿ, ದಾರೆ ಸೀರೆ. ದಾರೆಗೆ ಗ್ರೀನ್ ಹಾಕಿದ್ಲು. ಇದು ವೈಟ್ ಅಂಡ್ ರೆಡ್ ಸ್ಯಾರಿ ಬರುತ್ತೆ ನೋಡಿ. ಇದು ಯಾವಾಗ್ಲೂ ಟ್ರೆಂಡ್ ಅಲ್ಲೇ ಇರುತ್ತೆ ಈ ಸ್ಯಾರಿ. ಇವಾಗೂ ಟ್ರೆಂಡ್ ಅಲ್ಲೇ, ಸ್ವಲ್ಪ ಡಿಸೈನ್ ಬೇರೆ ಬರುತ್ತೆ, ಅಪ್ಡೇಟೆಡ್ ಡಿಸೈನ್ ಬರ್ತಾ ಇದಾವೆ. ಬಟ್ ವೇರ್ ಮಾಡಿದ್ವಿ.
ಆದ್ರೆ ಆ ಸ್ಯಾರಿಗಳು ಅವತ್ತಿನ ಇವತ್ತವರೆಗೂ ಹಾಕೊಂಡೇ ಇಲ್ಲ, ಯೂಸೇ ಮಾಡಿಲ್ಲ. ಇಲ್ಲೇ ಇದಾವೆ, ಅವಳು ಬೆಂಗಳೂರಲ್ಲಿ ಅವಳೆ, ಇವು ಭದ್ರಾವತಿಲೇ ಇದಾವೆ. 20 ವರ್ಷದಿಂದ ತಗೊಂಡೇ ಹೋಗಿಲ್ಲ. ಉಟ್ಕೋ ಅಂದ್ರೆ ಇವರು ಉಟ್ಕೊಳಲ್ಲ. ಸೊ ಇವು ಒಟ್ಟಲ್ಲಿ ಹ್ಯಾಂಗರ್ ಅಲ್ಲಿ ಬೀರೊಳಗೆ ನೇತಾಡ್ತಿರ್ತಾವ ಅಷ್ಟೇ. ಇನ್ ಇದು ಸೇಮ್ ಟು ಸೇಮ್ ಅದೇನೆ. ಬಿಡು, ಇನ್ನು ಸೇಮ್ ಇದು ಕೂಡ ಅದೇ ತರನೇ ಸೇಮ್ ಡಿಸೈನ್, ಬಟ್ ಕಲರ್ ಇದು ಪೂರ್ತಿ ಪಿಂಕ್ ಬರುತ್ತೆ. ಮತ್ತೆ ನೋಡಿ ಇದು ಸೀರೆ ತುಂಬಾ ಚೆನ್ನಾಗಿದೆ, ಉಟ್ರೆ ತುಂಬಾ ಲುಕ್ ಕಾಣುತ್ತೆ. ಈ ತರ ಬರುತ್ತೆ, ಗೋಲ್ಡ್ ಕಲರ್ ಅಲ್ಲೇ ಡಿಸೈನ್ ಮಾಡಿರೋದು, ಫುಲ್ ಗೋಲ್ಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ದಾರೆ. ಇನ್ನಿದು ಯಾವಾಗ ತಗೊಂಡಿದ್ದು? ಇದುವೆ. ಓ ಇದು ಇದು ಆಕ್ಚುಲಿ ಏನ್ ಗೊತ್ತಾ ಗಾಯ್ಸ್, ಎಷ್ಟನೇ 40 ವರ್ಷ. ಇದು ನಮ್ಮಪ್ಪ ನಮ್ಮ ಅಮ್ಮಂದು 40ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿಗೆ ಫಂಕ್ಷನ್ ಎಲ್ಲ ಮಾಡಿದ್ವಿ. ಅವಾಗ ನಾನು ಆಕ್ಚುಲಿ ಇನ್ನು ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿರ್ಲಿಲ್ಲ. ಮಾಡಿದಿದ್ರೆ ನಿಮಗೂ ಗೊತ್ತಾಯ್ತಿತ್ತು. ಹೋದ್ ವರ್ಷ ನಾನು ಈಗ ರೀಸೆಂಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಆವಾಗ ನಮ್ಮ ಅಕ್ಕ ತಂದಿದ್ಲು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ. ಇದು ಯಾವ ಕಲರ್ ಐತಿ? ಇದು ಪಿಂಕ್, ಡಾರ್ಕ್ ಪಿಂಕ್ ಬರುತ್ತೆ, ಬ್ಲೂ ಡಬಲ್ ಶೇಡ್ ಅಲ್ಲಿ ಡಬಲ್ ಶೇಡ್ ಸ್ಯಾರಿ. ಅದಕ್ಕೆ ಇದೆಂತ ಮಾವಿನಕಾಯಿ ಬಾರ್ಡರ್, ಮಾವಿನಕಾಯಿ ಬಾರ್ಡರ್ಗೆ ಎಲೆ ಡಿಸೈನ್ ಕೊಟ್ಟಿದ್ದಾರೆ. ಅದಕ್ಕೆ ಗ್ರೀನ್ ಸೆರಗ್ ಬರುತ್ತೆ, ಬ್ಲೌಸ್ ಗ್ರೀನ್ ಅಲ್ಲೇ ಬರುತ್ತೆ ಅನ್ಕೊಂತೀನಿ. ಬ್ಲೌಸ್ ಗ್ರೀನ್ ಅಲ್ಲೇ ಇದೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ನಮ್ಮಮ್ಮ ತುಂಬಾ ಇಷ್ಟಪಟ್ರು ಅವಳು ತಂದಾಗ ಈ ಸ್ಯಾರಿನ. ಇನ್ನೊಂದು ಏನಪ್ಪಾ ಅಂದ್ರೆ ಇದನ್ನ ಯಾವ್ದೋ ಮದುವೆಗೆ ಉಟ್ಕೊಂಡೋಗಿ ಸುಟ್ಕೊಂಡ್ಬಿಟ್ಟಿದ್ರು. ತುಂಬಾ ಇಷ್ಟಪಟ್ಟಿದ್ರು. ಸೊ ಹಂಗಾಗಿ ಅದು ಸುಟ್ಕೊಂಡ್ಬಿಟ್ಟಿದ್ರು. ಬಟ್ ಅದನ್ನ ಬಿಡಕ್ ಮನ್ಸಾಗ್ಲಿಲ್ಲ. ಸೊ ಅದನ್ನ ಹಂಗೆ ನೀಟಾಗಿ ನಮ್ಮ ಅಕ್ಕನೇ ರೆಡಿ ಮಾಡಿ ಕೊಟ್ಟಿದ್ದಾಳೆ. ಈಗ ಚೆನ್ನಾಗಿದೆ, ಏನಾಗಿಲ್ಲ, ಕಾಣಿಸೋದು ಇಲ್ಲ. ಅದು ಅದಕ್ಕೆ ಆಕ್ಸಿಡೆಂಟ್ ಆಗಿರೋದು ಕಾಣಿಸಲ್ಲ. ಚೆನ್ನಾಗಿದೆ. ನಮ್ಮಮ್ಮ ಆಕ್ಚುಲಿ ಬೆಳ್ಳಗಿರೋದ್ರಿಂದ ಈ ಸೀರೆ ಉಟ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಹಂಗಾಗಿ ಇದನ್ನ ಅವಳೆ ಆರ್ಸಿ ತಗೊಬಂದಿದ್ಲು. ಸಾಫ್ಟ್ ಆಗು ಇದೆ ಸ್ಯಾರಿ, ಸೂಪರ್ ಕಾಣುತ್ತೆ. ಚಿಕ್ಕಪೇಟೆನಲ್ಲಿ ತಂದಿದ್ ಸ್ಯಾರಿ. ಚಿಕ್ಕಪೇಟೆಯಲ್ಲಿ ಹೋಗಿ ತಂದಿರೋದು. ಇನ್ನು ಅಮ್ಮಂಗೂ ತಂದಿದ್ಲು, ಅಪ್ಪಂಗೂ ತಂದಿದ್ಲು. ಸೊ ಅಪ್ಪಂದೆಲ್ಲ ಏನ್ ತೋರಿಸ್ತಾ ಇಲ್ಲ ಈಗ ಸದ್ಯಕ್ಕೆ, ಅಮ್ಮನ್ ಮಾತ್ರ ತೋರಿಸ್ತೀನಿ. ಚಿಕ್ಕಪೇಟೆ ಪೋತಿಸಲ್ಲಿ ಪೋತಿಸಲ್ಲಿ ತಂದಿದ್ದು. ಮತ್ತೆ ನೋಡಿ ಫ್ರೆಂಡ್, ಈ ಸ್ಯಾರಿ ಅಮ್ಮಂದು. ನನ್ ಫಸ್ಟ್ ಸ್ಯಾರಿ ವೇರ್ ಮಾಡಿದ್ ಇದೇ ಸ್ಯಾರಿ. ಮತ್ತೆ ಇದು ನನ್ ಫಸ್ಟ್ ಫೋಟೋ ತೆಗ್ಸಿದ್ದು ಇದೇ ಸ್ಯಾರಿ. ನ್ಯೂ ಇಯರ್ ಫಂಕ್ಷನ್ ದಿವಸ ಹಾಕೊಂಡಿದ್ದೆ. ಈ ಕಲರ್ ನನಗೆ ತುಂಬಾ ಇಷ್ಟ. ನೋಡಿ ಹೆಂಗಿದೆ ಸ್ಯಾರಿ. ಈಗ್ಲೂ ಅಷ್ಟು ಸೇಫ್ಟಿಯಾಗಿ ಇಟ್ಕೊಂಡಿದಾರ ನಮ್ಮಮ್ಮ. ಚೂರು ಏನು ಅಂದ್ರೆ ಏನೂ ಆಗಿಲ್ಲ. ಈಗ್ಲೂ ಹೊಸ ಸೀರೆ ತರಾನೇ ಇದೆ. ಇಲ್ಲ ಅವನ್ನ ಇದು ಜಗನ್ ಮದ್ವೆ ತಗೊಂಡಿದ್ದೆ. ಇದು ಇನ್ನ ನಮ್ಮ ದೊಡ್ಡಮ್ಮನ ಮಗನ್ ಮದ್ವೆಲಿ ಅಕ್ಕನ್ ಮಗನ್ ಮದ್ವೆ, ಅಮ್ಮನ ಅಕ್ಕನ್ ಮಗನ್ ಮದ್ವೆಲಿ ತಗೊಂಡಿರೋ ಸ್ಯಾರಿ. ಫ್ಯಾನ್ಸಿ ಸ್ಯಾರಿ, ತುಂಬಾ ಗ್ರ್ಯಾಂಡ್ ಇದೆ. ಇದು ಅವಾಗ ಆಲ್ಮೋಸ್ಟ್ 1800 2000 ಅನ್ಕೊಂತೀನಿ. ಅದೇ ತುಂಬಾ ವರ್ಷಗಳೇ ಆಯ್ತು, ನೆನಪಿಲ್ಲ. ಒಂದು ಅಂದಾಜ್ ಮೇಲೆ ಹೇಳ್ತಾ ಇದ್ದೀನಿ. 1800 2000 ರೇಂಜ್ ಇರ್ಬೋದು. ಫುಲ್ಲು ಇದು ಫ್ಯಾನ್ಸಿ ಸ್ಯಾರಿ, ಅವಾಗ ಟ್ರೆಂಡ್ ಇದು. ತುಂಬಾ ಚೆನ್ನಾಗಿದೆ. ಫುಲ್ಲು ಸೀರೆ ಪೂರ್ತಿ ಈ ರೀತಿನೇ ಬರುತ್ತೆ, ಗ್ರ್ಯಾಂಡ್ ಆಗಿ ಕಾಣುತ್ತೆ ಉಟ್ರೆ ಮಾತ್ರ. ನೋಡಿ ಪೂರ್ತಿ ಇದೆ ಸ್ಯಾರಿ ಪೂರ್ತಿ. ಸ್ಯಾರಿ ಪೂರ್ತಿ ಆಗಿ ಬಂದು ಈ ರೀತಿ ಬಾರ್ಡರ್ ಬರುತ್ತೆ ನೋಡಿ, ಈ ತರ ಕಾಣುತ್ತೆ. ಅಟ್ಯಾಚ್ಡ್ ಬಾರ್ಡರ್ ಬರುತ್ತೆ. ಇದು ಕೆಳಗ್ ಬರುತ್ತೆ. ಇದು ಬಾರ್ಡರ್ ಅಟ್ಯಾಚ್ಡ್ ಬಾರ್ಡರ್. ಪಲ್ಲು ಬರುತ್ತೆ. ಪಲ್ಲುಗೆ ಫುಲ್ ವರ್ಕ್ ಬಂದಿದೆ. ಇದು ನಮ್ಮ ಮಾಮ ಮನೆ ಓಪನ್ ಕೊಡ್ಸಿದ್ದು. ನಿಮ್ಮ ಮಾಮನ? ನಮ್ಮ ಮಾಮ. ನನ್ನ ತಮ್ಮ ಕೊಡ್ಸಿದ್ದು ಹೇಳು. ಅಲ್ಲೇ ಹೇಳು, ಏನ್ ತೊಂದ್ರೆ ಇಲ್ಲ. ಇದ್ ನನ್ನ ತಮ್ಮ ಕೊಡ್ಸಿದ್ದು. ಮಾಮ ತೆಗ್ದಿದ್ದ. ಇದು ನಮ್ಮ ಅಪ್ಪರ ಮನೆ ಓಪನ್ ಮಾಡಿದ್ರಲ್ಲ. ಸೊ ಆ ಟೈಮಲ್ಲಿ ನಮ್ಮ ಅಮ್ಮನ ತಮ್ಮ ಅಂದ್ರೆ ನಮ್ಮ ಸೋದರ ಮಾವ ಇದನ್ನ ಕೊಡ್ಸಿದ್ದು ಸ್ಯಾರಿ. ಇದು ಕೂಡ ಚೆನ್ನಾಗಿದೆ. ಆಕ್ಚುಲಿ ನಾನು ಹೋಗಿದ್ದೆ ಅನ್ಕೋತೀನಿ. ನಾನು ಚಾಯ್ಸ್ ಮಾಡಿದ್ದೆ, ಅಮ್ಮಂಗೂ ಇಷ್ಟ ಆಯ್ತು. ಸೊ ತಗೊಬಂದಿದ್ವಿ. ಇದು ಫ್ಯಾನ್ಸಿ ಸ್ಯಾರಿನೇ, ತುಂಬಾನೇ ಚೆನ್ನಾಗಿದೆ ಗೈಸ್. ಮಾತ್ರ ತುಂಬಾ ಲುಕ್ ಆಗಿ ಕಾಣುತ್ತೆ. ಸೆಂಟ್ರಲ್ ಎಲ್ಲ ಈ ರೀತಿ
ಈ ರೀತಿ ಮಾವಿನಕಾಯಿ ಬಾರ್ಡರ್ ಟೈಪ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ. ಈ ತರ ಬರುತ್ತೆ ಸ್ಯಾರಿ ಫುಲ್. ಅಂದ್ರೆ ಸ್ವಲ್ಪ ಹಾಫ್ ಅಂಡ್ ಹಾಫ್ ಟೈಪ್, ಕೆಳಗೆ ಪಿಂಕ್ ಬರುತ್ತೆ, ಆ ಪಿಂಕ್ ಮೇಲೆ ಮಾವಿನಕಾಯಿ ಬಾರ್ಡರ್ ಟೈಪ್ ಬರುತ್ತೆ, ಆರೆಂಜ್ ಅಟ್ಯಾಚ್ಡ್ ಬಾರ್ಡರ್ ಗೆ ಬಳ್ಳಿ ಟೈಪ್ ಬರುತ್ತೆ. ತುಂಬಾನೇ ಚೆನ್ನಾಗಿ ಕಾಣುತ್ತೆ, ಉಟ್ಕೊಂಡಂತೂ ಸೂಪರ್ ಆಗಿ ಲುಕ್ ಕಾಣುತ್ತೆ. ಚೆನ್ನಾಗಿದೆ ಒಟ್ನಲ್ಲಿ ಇದು ಕೂಡ ಸ್ಯಾರಿ. ನಮ್ ಚಿಕ್ಕಮ್ಮನ ಮಗಳು ಯಾರು? ಇದು ನಮ್ಮ 3ನೇ ಚಿಕ್ಕಮ್ಮನ ಮಗಳ ಮದುವೆಲಿ 3ನೇ ತಂಗಿ ತಾನೆ ಅವರು. ನಮ್ಮ 3ನೇ ಚಿಕ್ಕಮ್ಮನ ಮಗಳ ಮದುವೆಲಿ ತೆಗ್ದಿರೋ ಸ್ಯಾರಿ. ಇದು ಕೂಡ ಹಾಫ್ ಅಂಡ್ ಹಾಫ್. ಇದು ಕ್ರೀಮ್ ಕಲರ್ ಬರುತ್ತೆ, ಕ್ರೀಮ್ ಅಂಡ್ ಡಾರ್ಕ್ ಪಿಂಕ್. ತುಂಬಾ ಚೆನ್ನಾಗಿದೆ. ಇದು ಎಂತ ಫ್ಲವರ್ ಡಿಸೈನ್ ಟೈಪ್ ಬರುತ್ತೆ, ಫ್ಲವರ್ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ, ಲುಕ್ ಆಗು ಇದೆ ಸ್ಯಾರಿ. ಹಾಫ್ ಅಂಡ್ ಹಾಫ್ ಸ್ಯಾರಿ ಇದು. ಇನ್ನಿದು ನಮ್ಮ ಇನ್ನಿದು ನಮ್ಮ ಅಮ್ಮಂದಲ್ಲ, ನಮ್ಮ ಅಕ್ಕಂದೇನೆ. ಇದು ಅಲ್ಲೇ ತಗೊಂಡ್ ತುಂಬಾ ವರ್ಷ ಆಯ್ತು, ಇನ್ನೂ ಯೂಸ್ ಮಾಡಿಲ್ಲ ಇವಳು. ಅವಾಗ ಇದು ಒಂದು ಸಖತ್ ಟ್ರೆಂಡ್ ಅಂದ್ರೆ ಟ್ರೆಂಡ್ ಫ್ರೆಂಡ್ಸ್. ಈಗ ಇದೇ ಸೀರೆಗಳೇ ಮತ್ತೆ ಟ್ರೆಂಡ್ ಆಗಿದೆ. ಸೇಮ್ ಅಂದ್ರೆ ಸಿಟ್ಟು ಬ್ಲೌಸ್ ಹಾಕೊಂಡ್ರು ವೇರ್ ಮಾಡಿದ್ರು ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ಇದೆ ಸ್ಯಾರಿ. ಕಲರ್ ಮಾತ್ರ ಸೂಪರ್ ಆಗಿದೆ. ಅವಾಗ ನಮ್ಮ ಅಕ್ಕ ತುಂಬಾ ಆಸೆ ಪಟ್ಟು ತಗೊಂಡಿದ್ಲು. ಈಗ ಅದ್ರ ಮೇಲೆ ಆಸೆ ಇಲ್ಲ, ಇಲ್ಲೇ ಇದೆ ಇದೆಲ್ಲ. ಬೈತಾ ಇದಾರೆ ನಮ್ಮ ಅಮ್ಮ ಅಕ್ಕಂಗೆ, ಮುಟ್ಟೆ ಇಲ್ಲ ಅದನ್ನ ಹಂಗೆ ಇಟ್ಟವಳೆ ಅಂತ. ಇನ್ನು ಅದೇ ಕಲರೇ ಇದು ಬಾರ್ಡರ್ ಸ್ಯಾರಿ. ಇದು ಕೂಡ ಚೆನ್ನಾಗಿ ಅಂದ್ರೆ ಇದು ನಮ್ಮ ಅತ್ತೆ ಮನೆ ವಿಳೆಶಾಸ್ತ್ರ ಕೊಟ್ಟಿದ್ದು ಸ್ಯಾರಿ. ವಿಳೆಶಾಸ್ತ್ರಕ್ಕೆ ರಿಸೆಪ್ಷನ್ಗೆ ರೇಷ್ಮೆ ಪಿಂಕ್ ಕಲರ್ ರೇಷ್ಮೆ ಸೀರೆ. ಇದು ಚೆನ್ನಾಗಿದೆ ಸ್ಯಾರಿ ಉಟ್ರೆ. ಆದ್ರೆ ನಮ್ಗೆ ಉಡಕ್ಕೆ ಟೈಮು ಇಲ್ಲ, ಉಟ್ಕೊಂಡು ಇಲ್ಲ ಅಷ್ಟೇ. ನೋಡಿ ಅವೆಲ್ಲ ಅಲ್ಲೇ ಇಟ್ಟು ಡಲ್ ಆದಂಗ್ ಕಾಣ್ತಾವೆ. ಇದು ಲೈಟ್, ಅವಾಗ ಬಿಸಿಲು ಚೆನ್ನಾಗಿ ಕಾಣ್ತಾವೆ. ಇದು ಲೈಟ್ ಕಲರ್ ತುಂಬಾ ಚೆನ್ನಾಗಿದೆ. ಇದು ಬಾರ್ಡರ್ ಕಾಂಬಿನೇಷನ್ ಚೆನ್ನಾಗಿದೆ. ಇದಕ್ಕೆ ಸೆರಗು ಈ ಕಲರ್ ಬರುತ್ತೆ, ಸ್ಯಾರಿ ಮಾಮೂಲಿ ಈ ಕಲರ್ ಬರುತ್ತೆ, ಪರ್ಪಲ್ ಬರುತ್ತೆ, ಲೈಟ್ ಪರ್ಪಲ್. ಸೆರಗ್ ಬಂದು ಈ ಕಲರ್ ಬರುತ್ತೆ, ಬಿಸ್ಕೆಟ್ ಕಲರ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇನ್ನು ಈ ಸ್ಯಾರಿ ಬಂದ್ಬಿಟ್ಟು ನಾನು ಮದುವೆ ಟೈಮಲ್ಲಿ ತಗೊಂಡಿದ್ದು ನಮ್ಮಮ್ಮ. ರೇಷ್ಮೆ ಸೀರೆ ಇದು ಬಾರ್ಡರ್ ಬಂದು ನೆಶ ಕಲರ್ ಬರುತ್ತೆ, ಅದಕ್ಕೆ ಗೋಲ್ಡ್ ಕಲರ್ ಡಿಸೈನ್ ಕೊಟ್ಟಿದ್ದಾರೆ. ಹಾಗೇನೆ ಒಂದು ವೈಟ್ ಸ್ಟೋನ್ ಕೂಡ ಅಟ್ಯಾಚ್ ಮಾಡಿದ್ದಾರೆ. ಇದಕ್ಕೆ ವೈಟ್ ಸ್ಟೋನ್ ಕೂಡ ಪೂರ್ತಿ ಇದೆ ಸ್ಯಾರಿಲಿ. ಅಂದ್ರೆ ಕಾಲ ಹತ್ರ ಪೂರ್ತಿ ಡಿಸೈನ್ ಬರುತ್ತೆ. ಇದು ಚೆಕ್ಸ್ ಟೈಪ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಅಂದ್ರೆ ಮಲ್ಟಿ ಕಲರ್ ಸಾರಿ ಅಂತ ಹೇಳ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿದೆ. ನಮ್ಮಮ್ಮ ನನ್ನ ಮದುವೆಲಿ ಹುಟ್ಟಿದಷ್ಟೇ, ಏನೋ ಮತ್ತೇನು ಓಪನೇ ಮಾಡಿಲ್ಲ ಅವರು, ಹಂಗೆ ಇಟ್ಟಿದ್ದಾರೆ ನೀಟಾಗಿ. ಸೂಟ್ ಕೇಸ್ಗೆ ಹಾಕಿ ಎತ್ತಿಟ್ಬಿಟ್ಟಿದ್ದಾರೆ. ಮಗನ್ ಮದುವೆ ಕೂತ್ಕೊಳ್ಳಕ್ಕೆ. ಇನ್ನು ಈ ಸ್ಯಾರಿ ಬಂದು ನಮ್ಮ ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು ಮೊದ್ಲು. ಅವ್ರ ಅಂಗಡಿ ಪೂಜೆ ಟೈಮಲ್ಲಿ, ದೀಪಾವಳಿ ಟೈಮಲ್ಲಿ ಅನ್ಕೋತೀನಿ, ಗಿಫ್ಟ್ ಕೊಟ್ಟಿದ್ರು. ಸೊ ಇದು ಕೂಡ ಚೆನ್ನಾಗಿದೆ. ಬಾರ್ಡರ್ ಎಲ್ಲ ಒಂಥರ ತುಂಬಾನೇ ಲುಕ್ ಕಾಣುತ್ತೆ. ಗೋಲ್ಡ್ ಕಲರ್ ಬಾರ್ಡರ್ ಬಂದು ಸ್ಯಾರಿ ಕಲರ್ ಅಲ್ಲೇ ಫ್ಲವರ್ದು ಬಳ್ಳಿ ಟೈಪ್ ಡಿಸೈನ್ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಕೂಡ ಚೆನ್ನಾಗಿದೆ. ಇನ್ನು ಸೆರಗ್ ಬಂದು ಗೋಲ್ಡ್ ಕಲರೇ ಬರುತ್ತೆ ಅನ್ಕೊಂತೀನಿ. ಇದು ಬಾರ್ಡರ್ ಕಲರೇ ಇದೆ ಅನ್ಕೊಂತೀನಿ ಸೆರ್ಗಿಂದು. ಬಾರ್ಡರ್ ಕಲರೇ ಇದೆ ಸೆರ್ಗು ಕೂಡ. ಇದು ತುಂಬಾ ಚೆನ್ನಾಗಿದೆ ಸ್ಯಾರಿ. ಆಕ್ಚುಲಿ ಪೂರ್ತಿ ಈ ರೀತಿ ಸೆರ್ಗಿಗೆ ಈ ರೀತಿ ಬರುತ್ತೆ. ಇನ್ನು ಒಳಗಡೆ ಗೋಲ್ಡ್ ಕಲರ್ ಫ್ಲವರ್ ಡಿಸೈನ್ ಇಟ್ಟಿದ್ದಾರೆ. ಉಟ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇನ್ನು ಇದ್ ಬಂದು ಈಗಾಗ್ಲೇ 3-4 ವರ್ಷ ಆಯ್ತು, 3-4 ವರ್ಷದ ಹಿಂದೆ ಗೌರಿ ಹಬ್ಬಕ್ಕೆ ಅಂತೇಳಿ ನಾವು ತಗೊಳಕ್ ಹೋಗಿದ್ವಲ್ಲ, ನಮ್ ತರದೇ ಇರ್ಲಿ ಅಂತ ಹೇಳಿ ನಾವು 3 ಜನನು ಒಂದೇ ತರ ಡಿಸೈನು, ಬಟ್ ಕಲರ್ ಮಾತ್ರ ಚೇಂಜು. ನನ್ನ ಸ್ಯಾರಿ ಕಲೆಕ್ಷನ್ಸ್ ಅಲ್ಲಿ ತೋರಿಸಿದೀನಿ ಅನ್ಕೊಂತೀನಿ. ಸೇಮ್ ಸ್ಯಾರಿ ಇದೆ, ಬಟ್ ನಂದು ಗಿಣಿ ಕಲರು, ಅಕ್ಕಂದು ಯಾವ್ದು ಕೇಸರಿ ಕಲರು, ಆರೆಂಜು ಬ್ಲೂ ಮಿಕ್ಸ್ ಅವಳ್ದು. ಇನ್ನು ಅಮ್ಮಂದು ಆಕಾಶ್ ಬ್ಲೂ ಕಲರು, ಪಿಂಕು. ಸೇಮ್ ಟು ಸೇಮ್ ಸ್ಯಾರಿ ತಗೊಂಡಿದ್ವಿ, ಬಟ್ ಕಲರ್ ಮಾತ್ರ ಚೇಂಜ್ ಅಷ್ಟೇ.
ಇನ್ನು ಇದು ಬಂದು ಇದು ಕೂಡ ರೇಷ್ಮೆ ಸ್ಯಾರಿನೇ, ನಾನು ಮದ್ವೆ ಟೈಮಲ್ಲೇ ತಗೊಂಡಿದ್ದು. ಇದು ಆಕ್ಚುಲಿ ನನ್ಗೆ ಅಂತೇಳಿ ನಾನು ಬ್ಲೌಸ್ ಹೊಲ್ಸ್ಕೊಂಡೆ, ಅದ್ ಯಾಕೆ ನಾನು ತಗೊಂಡ್ಮೇಲೆ ಬ್ಲೌಸ್ ಹಾಕೊಂಡು ಹೊಲ್ಸ್ಕೊಂಡ್ಮೇಲೆ ಇಷ್ಟ ಆಗ್ಲಿಲ್ಲ. ಸೊ ಹಂಗಾಗಿ ಹೆಂಗೋ ನಮ್ಮ ಅಮ್ಮಂಗೆ ತಂದು ಹಾಕಿದ್ರೆ ಪಾಪ ಅವರೇ ಉಟ್ಕೋತಾರೆ, ಹಂಗಾಗಿ ಅವ್ರಿಗೆ ತಂದು ಕೊಟ್ಬಿಟ್ಟೆ. ಇದೇನು ನಾನೇನು ಯೂಸ್ ಮಾಡಲ್ಲ, ನಂಗೆ ಈಗಲೂ ಇಷ್ಟ ಇಲ್ಲ ಆ ಸ್ಯಾರಿ ಅಂದರೆ. ಸೊ ಹಂಗಾಗಿ ಅದನ್ನು ಅಮ್ಮಂಗೆ ಕೊಟ್ಬಿಟ್ಟಿದ್ದೀನಿ. ಇನ್ನು ಈ ಸ್ಯಾರಿ ಬಂದು ನಮ್ಮ ಮಾಮ ಕೊಡ್ಸಿದ್ದು ಅನ್ಸ್ಕೊತೀನಿ, ಗೌರಿ ಹಬ್ಬಕ್ಕೆ. ಆಗಲೇ ಸುಮಾರು ವರ್ಷಗಳೇ ಆಯಿತು. ಪೂರ್ತಿ ಇದೇ ಡಿಸೈನ್ ಇದೆ, ಈ ರೀತಿ ಬರುತ್ತೆ. ಬಾರ್ಡ್ರಿಗೆ ಕೆಳಗಡೆ ಬಾರ್ಡ್ರಿಗೆ ಈ ರೀತಿ ಬರುತ್ತೆ. ಹಾಗೆ ಒಂದು ಬಟನ್ ಕೂಡ ಕೊಟ್ಟಿದ್ದಾರೆ, ಈ ರೀತಿ ಡಿಸೈನ್ ಟೈಪ್ ಇಂದು ಪೂರ್ತಿ ಸ್ಯಾರಿಗಳಲ್ಲಿ ಮಧ್ಯೆ ಮಧ್ಯೆ ಈ ರೀತಿ ಬಟನ್ಸ್ ಕೂಡ ಸ್ಟಿಚ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು ಕೂಡ. ಇದು ಬಂದು ನೆಶೆ ಕಲರ್ ಅಂದ್ರೆ ಕಾಫಿ ಕಲರ್, ಪೂರ್ತಿ ಕಾಫಿ ಕಲರು, ಅದಕ್ಕೆ ಗೋಲ್ಡ್ ಕಲರ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಆಕ್ಚುಲಿ ಇದು ಪ್ರಿಂಟೆಡ್ ಸ್ಯಾರಿ ಅನ್ಕೊಂತೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಗೈಸ್, ಹಾಕೊಂಡ್ರೆ ಮಾತ್ರ ಸಖತ್ತಾಗಿ ಕಾಣುತ್ತೆ, ಗ್ರ್ಯಾಂಡ್ ಆಗಿ ಕಾಣುತ್ತೆ. ಈ ನೈಟ್ ಟೈಮ್ ಫಂಕ್ಷನ್ ಹಾಕೊಂಡ್ರಂತೂ ಇನ್ನೂ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ, ಒಂಚೂರಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಮರಿದೆ ಒಂದು ಲೈಕ್ ಮಾಡಿ. ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೇನೆ ಈ ಸೀರೆಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು, ಯಾವ್ದು ಚೆನ್ನಾಗಿದೆ ಅನ್ನಿಸ್ತೋ ಅದನ್ನ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್.